ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಉತ್ತರ ಕರ್ನಾಟಕ ಶೈಲಿಯ ಗರಿ ಗರಿಯಾದ ಮಿರ್ಚಿ ಮಾಡುವ ವಿಧಾನವನ್ನು ತಿಳಿಸ್ತೀನಿ. ಹೇಗಪ್ಪ ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಯಾವ್ಯಾವ ಸಾಮಗ್ರಿಗಳನ್ನು ಬಳಸಿದ್ದೀವಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೆಣಸಿನ್ಕಾಯಿನೆಲ್ಲ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಸಿಗಳಿ ಕಟ್ ಮಾಡಿ ಇಟ್ಕೊಳ್ಬೇಕು. ನಂತರ ಒಂದು ಪಾತ್ರೆಗೆ ಕಡಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಜೀರಿಗೆನ ಕೈಯಲ್ಲಿ ತಿಕ್ಕಿ ಹಾಕಬೇಕು. ಹಾಗೆ ಸ್ವಲ್ಪ ಅಜ್ವಾನನ್ನು ಸಮೇತ ಕೈಯಲ್ಲಿ ತಿಕ್ಕಿ ಹಾಕಬೇಕು. ಇದೆರಡು ಕೈಯಲ್ಲಿ ತಿಕ್ಕಿ ಹಾಕೋದ್ರಿಂದ ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರುತ್ತೆ. ಒಂದು ಚಿಟಿಕೆ ಸೋಡಾ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಂತರ ಕ್ರಿಸ್ಪಿನೆಸ್ಸಿಗೋಸ್ಕರ 1 ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ನೀಟಾಗಿ ಕಾದ ನಂತರ ಅದನ್ನು ಹಿಟ್ಟಿಗೆ ಹಾಕ್ಕೊಳ್ಳಿ. ಈ ಥರ ಗುಳ್ಳೆ ಬರುವಾಗಲೇ ಅದಕ್ಕೆ ಸ್ವಲ್ಪನೇ ನೀರು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು. ಅದು ಯಾವ ಥರ ಅಂತಂದರೆ ಸಣ್ಣ ಗಂಟುಗಳಾದಾಗ ಬೋಂಡ ಚೆನ್ನಾಗಿ ಬರಲ್ಲ, ಕ್ರಿಸ್ಪಿನೆಸ್ಸು ಹಾಳಾಗಿ ಹೋಗುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಮಿಕ್ಸ್ ಮಾಡ್ತಾ ಚೆನ್ನಾಗಿ ಬೀಟ್ ಮಾಡಬೇಕು. ಅದು ನೈಸ್ ಗಂಧದ ಥರ ಬೀಟ್ ಮಾಡ್ಕೊಂಡಾದಮೇಲೆ ಬೋಂಡ ಬಿಡೋಕ್ಕೆ ರೆಡಿ ಆಗಬೇಕು. ಒಂದು ಬಾಣಲಿ ಇಟ್ಕೊಂಡು ನಿಮಗೆ ಬೋಂಡ ಕರಿಯೋಕ್ಕೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಹಿಟ್ಟು ಬಿಟ್ಟಾಗ ಟೆಸ್ಟ್ ಆಗುತ್ತೆ. ನಂತರ ಮೆಣಸಿನ್ಕಾಯಿನ ಹಿಟ್ಟಲ್ಲಿ ಅದ್ಬಿಟ್ಟು ನೀಟಾಗಿ ಬಾಣಲಿಯಲ್ಲಿ ಬಿಡ್ತಾ ಹೋಗ್ರಿ. ಒಂದೊಂದಾಗಿ ಬಿಡ್ರಿ. ಇದು ಒಂದು ಹಂತದಲ್ಲಿ ಸ್ವಲ್ಪ ಅದು ಅರ್ಧ ಬೆಂದ ತಕ್ಷಣ ತೆಗೆದು ಒಂದು ಸ್ವಲ್ಪ ಸೈಡಿಗೆ ಇಟ್ಕೊಳ್ಬೇಕು. ಪೂರ್ತಿ ಬೇಯಿಸ್ಕೊಳ್ಬಾರ್ದು, ಅವಾಗ ಕ್ರಿಸ್ಪಿನೆಸ್ ಹಾಳಾಗಿ ಹೋಗ್ಬಿಡುತ್ತೆ. ಮತ್ತು ಬಾಣಲಿಗೆ ಒಂದು 4-5 ಬೋಂಡಗಳನ್ನು ಬಿಟ್ಕೊಂಡು ಫಸ್ಟು ತೆಗೆದಿಟ್ಕೊಂಡಿರೋ ಬೋಂಡನ ಸಮೇತ ಅದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಅದು ಮೇಲೆ ಕೆಳಗೆ ಕೈ ಆಡ್ಕೋಬೇಕು. ತಕ್ಷಣ ಕೈ ಆಡೋಕ್ಕೆ ಹೋಗಬೇಡಿ. ಒಂದು 5-6 ನಿಮಿಷದ ನಂತರ ಕೈ ಆಡ್ಕೊಂಡ್ರೆ ಅದು ಗುಳ್ಳೆ ಬರೋದೆಲ್ಲ ನಿಲ್ಲುತ್ತೆ. ಆ ಹಂತದಲ್ಲಿ ತೆಗೆದಾಗ ಬೋಂಡ ಕ್ರಿಸ್ಪಿನೆಸ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಉತ್ತರ ಕರ್ನಾಟಕ ಶೈಲಿಯ ಮಿರ್ಚಿಯನ್ನು ತುಂಬ ಜನ ಮಾಡಿರ್ತಾರೆ. ಈ ಹದದಲ್ಲೂ ಒಂದು ಸಾರಿ ಮಾಡಿ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ನಮ್ಮ ಮಲ್ನಾಡ್ ಸ್ಟೈಲ್ ಒಳಗೆ ನಮಸ್ಕಾರ ಹೇಳಿನಿ ಅಂಥೇಳಿ ನಾನು ಮರ್ತು ಬಿಡಬೇಡ್ರಿ. ಉತ್ತರ ಕರ್ನಾಟಕ ಸ್ಟೈಲಾಗೂ ಹೇಳ್ತೀನಿ ಕೇಳ್ರಿ. ಈ ಮಿರ್ಚಿ ತಿಂದ ಬಳಿಕ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ. ಧನ್ಯವಾದ.